ತಿಮ್ಮಪ್ಪನ ದೇಗುಲದಲ್ಲಿ ಹುಂಡಿ ವಿಚಾರಕ್ಕೆ ಗಲಾಟೆಯಾಗಿದೆ. ದೇಗುಲದಲ್ಲಿ ಟ್ರಸ್ಟ್ ಮತ್ತು ತಾಲೂಕು ಆಡಳಿತ ನಡುವೆ ಜಟಾಪಟಿ ಶುರುವಾಗಿದೆ. ಮದ್ದೂರು ತಾಲೂಕು ಆಬಲವಾಡಿಯ ತೋಪಿನ ತಿಮ್ಮಪ್ಪ ದೇಗುಲದಲ್ಲಿ ಆದಂಥ ಘಟನೆ ಇದು. ನಾಳೆ ಮಂಡ್ಯ ವೈಕುಂಠ ಏಕಾದಶಿ ಹಿನ್ನೆಲೆ ತೋಪಿನ ತಿಮ್ಮಪ್ಪನ ದೇಗುಲದಲ್ಲಿ ಟ್ರಸ್ಟ್ ಮತ್ತು ತಾಲೂಕು ಆಡಳಿತದ ನಡುವೆ ಗೋಲಕ್ ಇಡುವ ವಿಚಾರಕ್ಕೆ ಜಟಾಪಟಿ ಶುರುವಾಗಿದೆ. ಮದ್ದೂರು ತಾಲೂಕು ಆಬಲವಾಡಿಯ ತೋಪಿನ ತಿಮ್ಮಪ್ಪ ದೇಗುಲದಲ್ಲಿ ಆದಂಥ ಘಟನೆ. ನಾಳೆ ವೈಕುಂಠ ಏಕಾದಶಿ ಇದೆ. ಹೀಗಾಗಿ ಹುಂಡಿ ಇಡಲು ಹೋದಂಥ ಅಧಿಕಾರಿಗಳು ಈ ನಡುವೆ ಕ್ಲಾಶ್ ಆಗಿದೆ. ಗೋಲಕ್ಕಿಡಲು ಹೋದ ಅಧಿಕಾರಿಗಳಿಗೆ ಗ್ರಾಮಸ್ಥರು ಗೆರಾವ್ ಹಾಕಿದ್ದಾರೆ. ಈ ವೇಳೆ ಆದಂಥ ಘಟನೆ ಇದು. ದೇಗುಲದಲ್ಲಿ ಅಧಿಕಾರಿಗಳು ಮತ್ತು ಟ್ರಸ್ಟಿಗಳ ನಡುವೆ ಮಾತಿನ ಚಕಮಕಿ ನಡೆದು ವಾಗ್ವಾದ ಜೋರಾಗಿದೆ. ದೇಗುಲದಲ್ಲಿ ಟ್ರಸ್ಟ್ ಮತ್ತು ತಾಲೂಕು ಆಡಳಿತ ನಡುವೆ ಜಟಾಪಟಿ ನಡೆದಿರುವಂಥದ್ದನ್ನ ನೀವು ದೃಶ್ಯದಲ್ಲಿ ಗಮನಿಸಬಹುದು. ದೇಗುಲದಲ್ಲಿ ಅಧಿಕಾರಿಗಳು ಮತ್ತು ಟ್ರಸ್ಟಿಗಳ ನಡುವೆ ಮಾತುಕತೆ ಜೋರಾಗಿದೆ. ನಾಳೆ ವೈಕುಂಠ ಏಕಾದಶಿ ಪ್ರಯುಕ್ತ ಹುಂಡಿ ಇಡಲು ಹೋದಂಥ ಅಧಿಕಾರಿಗಳು ಈ ವೇಳೆ ಅಲ್ಲಿಯ ಸ್ಥಳೀಯರು ಗೆರಾವ್ ಹಾಕಿದ್ದಾರೆ. ಹೀಗಾಗಿ ಇಬ್ಬರ ನಡುವೆ ಎರಡು ಗುಂಪುಗಳ ನಡುವೆ ಘರ್ಷಣೆಯಾಗಿದೆ. ಕೊಡಿ 2,000 5,000 ನಾವು ಮಿಕ್ಸ್ ಮಾಡ್ಕೊಂಡು ನಾವು ಮಾಡ್ತಾ ಫಂಕ್ಷನ್ಗಳು ಅಲಂಕಾರಕ್ಕೆಲ್ಲ ಬಂದು ದುಡ್ಡೆಲ್ಲ ನೀವೇ ವಹಿಸ್ಕೊತೀನಿ ಅಂದಾಗ ಈ ಯಜಮಾನ್ರುಗಳು ಟ್ರಸ್ಟ್ ರ್ಯಾಂಕ್ ಇರ್ತ ಈಗ ಏನೇನು ಖರ್ಚಾಗಿದೆ ದೇವಸ್ಥಾನಕ್ಕೆ ಒಂದು ನಿಮಿಷ ಈಗ ಏನೇನು ನೀವು ಹೇಳ್ತಾ ಇದ್ರಲ್ಲ ಖರ್ಚು ಮಾಡಿದ್ದೀರಾ? ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಮಂಡ್ಯ ರಿಪೋರ್ಟರ್ ರಾಜಣ್ಣ. ದೇಗುಲದಲ್ಲಿ ಟ್ರಸ್ಟ್ ಮತ್ತು ತಾಲೂಕು ಆಡಳಿತ ಮಂಡಳಿ ನಡುವೆ ಈಗಾಗಲೇ ಜೋರಾಗಿದೆ ಗಲಾಟೆ. ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ಎಸ್ ಕಾರ್ತಿಕ್, ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಆಬಲವಾಡಿ ಗ್ರಾಮದಲ್ಲಿರುವಂತಹ ತೋಪಿನ ತಿಮ್ಮಪ್ಪನ ಏನು ದೇಗುಲದಲ್ಲಿ ಈ ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಈ ಒಂದು ಗಲಾಟೆ ನಡೆದಿರುವಂತದ್ದು. ಏನು ಈಗ ಒಂದು ದೇಗುಲ ಇದೆ, ಇದನ್ನ ಮುಜರಾಯಿ ಇಲಾಖೆಗೆ ಸೇರಿಸ್ಕೋಬೇಕು ಅಂತ ಹೇಳಿ ಈಗಾಗಲೇ ಕೋರ್ಟ್ ನೋಟಿಸ್ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ಆದಂತಹ ಪರಶುರಾಮ್ ಸತ್ತಿಗಿರಿ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಈಗಾಗಲೇ ದೇಗುಲದಲ್ಲಿ ಹುಂಡಿಯನ್ನ ಇಡಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಆದ್ರೆ ಆ ದೇಗುಲದ ಇದುವರೆಗೂ ಕೂಡ ದೇಗುಲವನ್ನು ನಡೆಸ್ಕೊಂಡು ಬಂದಿದಂತ ಟ್ರಸ್ಟಿಗಳು ಮತ್ತೆ ಗ್ರಾಮದ ಯಜಮಾನರುಗಳು ಈಗ ಆ ಒಂದು ದೇಗುಲ ಇಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಜೊತೆ ಮಾತಿನ ಚಕಮಕಿಯನ್ನು ನಡೆಸ್ತಿರುವ ಮೂಲಕ ಯಾವುದೇ ಕಾರಣಕ್ಕೂ ಕೂಡ ನೀವು ಇಲ್ಲಿ ಹುಂಡಿಯನ್ನು ಇಡಬಾರ್ದು, ಇದು ದೇಗುಲ ನಮ್ಮ ಟ್ರಸ್ಟಿಗೆ ಸೇರಿದಂತದ್ದು ಮತ್ತೆ ಊರಿಗೆ ಸೇರಿದಂತ ದೇಗುಲ ಆಗಿರೋದು, ಹಾಗಾಗಿ ನೀವು ಇಲ್ಲಿ ಹುಂಡಿಯನ್ನು ಇಡಬಾರ್ದು ಅನ್ನೋ ಮಾತಿನ ಕಾರಣಕ್ಕೆ ಅಲ್ಲಿ ಗಲಾಟೆ ನಡೆಸಿರುವಂತದ್ದು. ಸ್ಥಳದಲ್ಲಿ ಒಂದು ರೀತಿ ಬಿಗುವಿನ ವಾತಾವರಣ ಇದೆ. ಯಾಕೆ ಅಂತ ಹೇಳಿದ್ರೆ ತಾಲೂಕು ಆಡಳಿತ ಅಧಿಕಾರಿಗಳ ನಡೆಯನ್ನ ಖಂಡಿಸಿ ಗ್ರಾಮಸ್ಥರು ಹಾಗೂ ಟ್ರಸ್ಟಿಗಳು ಈಗ ವಿರೋಧವನ್ನ ವ್ಯಕ್ತಪಡಿಸುವ ಮೂಲಕ ತಮ್ಮೂರಿನ ದೇಗುಲವನ್ನ ಯಾವುದೇ ಕಾರಣಕ್ಕೂ ನಾವು ಸರ್ಕಾರಕ್ಕೆ ಕೊಡೋದಿಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಿರುವಂತದ್ದು. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರಾಘವೇಂದ್ರ.